ನಮಸ್ಕಾರ ಸ್ನೇಹಿತರೆ. ಸ್ವಚ್ಛತೆ, ಸಣ್ಣ ಬದಲಾವಣೆ ಹಾಗೆ ಸೆಲ್ಫ್ ವರ್ಕ್ ಮಾಡೋದ್ರಿಂದ ನಮಗೆ ಮನಸ್ಸಿಗೂ ಕೂಡ ಸಂತೋಷ ಆಗ್ತದೆ. ಹಾಗೆ ಮನೆಯಲ್ಲಿ ಕೂಡ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತದೆ. ಅದೇ ರೀತಿ ಸ್ವಚ್ಛತೆ ಹಾಗೂ ಒಂದು ಸಣ್ಣ ಬದಲಾವಣೆಯ ವಿಡಿಯೋವನ್ನು ಇವತ್ತು ಶೇರ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ಚಾನಲ್ಗೆ ಸ್ವಾಗತ. ವಿಡಿಯೋ ಇಷ್ಟ ಆದಲ್ಲಿ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಸಣ್ಣದ್ರಿಂದಲೇ ನಾವು ಕೇಳಿ ಬಂದಂತ ಹೇಳಿದರೆ ನಾವು ಎದ್ದ ಕೂಡಲೇ ಹಾಸಿಗೆಯನ್ನು ಮಡಚಿ ಇಡಬೇಕು ಅಥವಾ ಅದನ್ನು ಕ್ಲೀನ್ ಮಾಡಿ ಇಡಬೇಕು ಅಂತ. ಈ ಒಂದು ರೂಟೀನ್ ಫಾಲೋ ಮಾಡೋದ್ರಿಂದ ಆಟೋಮ್ಯಾಟಿಕ್ಕಾಗಿ ಮನೆಯಲ್ಲಿ ಒಂದು ಒಳ್ಳೆ ಎನರ್ಜಿ ಕ್ರಿಯೇಟ್ ಆಗ್ತದೆ. ನಾವು ಮಲಗುವ ಈ ಒಂದು ಕೋಣೆ ಆಗಲಿ ಬೆಡ್ ಆಗಲಿ ನೀಟಾಗಿದ್ದರೆ ನಮಗೆ ಮನಸ್ಸಿಗೆ ಖಂಡಿತವಾಗಿ ಸಂತೋಷ ಅನಿಸ್ತದೆ. ಇದನ್ನು ನನಗೆ ಮಾರ್ನಿಂಗಲ್ಲೇ ಫಾಲೋ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಾನು ಹೇಳೋ ಹೊತ್ತಿಗೆ ಮಕ್ಕಳು ಇನ್ನೂ ಮಲಗಿರ್ತಾರೆ. ಹಾಗಾಗಿ ಬೆಳಗ್ಗೆಗೆ ಅವರ ಟಿಫಿನ್ ಅದೆಲ್ಲ ರೆಡಿ ಮಾಡಿ ಕೊಟ್ಟು ಅವರನ್ನು ಸ್ಕೂಲಿಗೆ ಕಳಿಸಿದ ಮೇಲೆ ನಾನು ಈ ರೂಟೀನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ಹಾಸಿಗೆ ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಹಾಗಾಗಿ ಬೆಡ್ಶೀಟನ್ನು ಕೂಡ ಇವತ್ತು ವಾಶಿಗೆ ತೆಗಿತಾ ಇದ್ದೇನೆ. ಈ ರೂಟೀನನ್ನು ನನಗೆ ವೀಕ್ಲಿ ಫಾಲೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಆದರೂ ನಾನು 15 ಡೇಸಿಗೊಮ್ಮೆ ಇದನ್ನು ಫಾಲೋ ಮಾಡ್ತೇನೆ. ಬೆಡ್ಡನ್ನು ಕ್ಲೀನ್ ಮಾಡಲಿಕ್ಕೆ ಈ ಒಂದು ಸಾಫ್ಟ್ ಬ್ರಷನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ. ಇನ್ನು ಕ್ಲೀನ್ ಮಾಡಲಿಕ್ಕೆ ವ್ಯಾಕ್ಯೂಮ್ ಕ್ಲೀನರೇ ಬೇಕಾಗಿಲ್ಲ. ಕೆಲವೊಮ್ಮೆ ವ್ಯಾಕ್ಯೂಮ್ ಕ್ಲೀನರ್ ಇಲ್ಲದೆ ಕೂಡ ನಾವು ಇದನ್ನು ಕ್ಲೀನ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಇದರ ಬ್ರಿಸಲ್ ಕೂಡ ತುಂಬ ಹಾರ್ಡ್ ಕೂಡ ಅಲ್ಲ, ತುಂಬ ಸಾಫ್ಟ್ ಕೂಡ ಅಲ್ಲ. ಹಾಗಾಗಿ ಧೂಳನ್ನು ಚೆನ್ನಾಗಿ ತೆಗಿತಾ ಇದೆ. ಈ ಒಂದು ಬ್ರಷನ್ನು ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ಇದು ಆಫ್ಲೈನಲ್ಲಿ ಕೂಡ ಯಾವುದೇ ಒಂದು ಲೋಕಲ್ ಮಾರ್ಕೆಟಲ್ಲಿ ನಿಮಗೆ ಸಿಗ್ತದೆ. ಈ ಒಂದು ಬ್ರಷ್ ನಮ್ಮ ಸೋಫಾ ಹಾಗೂ ಈ ಬೆಡ್ ಎಲ್ಲ ಇದೆಯಲ್ಲ, ಇದನ್ನು ಕ್ಲೀನ್ ಮಾಡಲಿಕ್ಕೆ ತುಂಬ ಒಂದು ಯೂಸ್ಫುಲ್ ಆಗಿರುವಂಥದ್ದು. ಈ ಬೆಡ್ಡಿನ ಫೋಲ್ಡಿಂಗ್ ಇರುವಂಥ ಎಡ್ಜಸ್ ಇದೆಯಲ್ಲ, ಅದರಲ್ಲೆಲ್ಲ ಧೂಳು ಕರೆಕ್ಟಾಗಿರ್ತದೆ. ನಮಗೆ ನೋಡುವಾಗ ಗೊತ್ತೇ ಆಗೋದಿಲ್ಲ ಎಷ್ಟೊಂದು ಧೂಳಿದೆ ಅಂಥೇಳಿ. ಆ್ಯಕ್ಚುಲಿ ನಾನೀಗ ಬ್ರಷಲ್ಲಿ ಕ್ಲೀನ್ ಮಾಡುವಾಗ ತುಂಬ ಧೂಳು ಹಾರ್ತಾ ಇತ್ತು. ಸೊ ಇವಾಗ ಕಲೆಕ್ಟಾಗಿರೋ ಧೂಳನ್ನು ನೋಡಿದರೆ ನಾನು ಇದಕ್ಕೆ ಒಂದು ಸಲ ವ್ಯಾಕ್ಯೂಮ್ ಕ್ಲೀನರ್ ಹಾಕಲೇಬೇಕಂತ ಅನಿಸ್ತಾ ಇದೆ. ನೆಕ್ಸ್ಟ್ ಕ್ಲೀನಿಂಗ್ ಮಾಡುವಾಗ ನಾನು ಖಂಡಿತವಾಗಿಯೂ ವ್ಯಾಕ್ಯೂಮ್ ಹಾಕ್ತೇನೆ, ಯಾಕಂದರೆ ಅಷ್ಟೊಂದು ಧೂಳಿದೆ. ಹಾಗೂ ಇನ್ನು ಗಾಳಿ ಎಲ್ಲ ಬೀಸುವ ಟೈಮ್ ಇಲ್ಲಿ ತುಂಬ ಧೂಳು ಕಲೆಕ್ಟ್ ಆಗ್ತದೆ. ಸೊ ಬೆಡ್ಶೀಟ್ ಹಾಕೋ ಮುಂಚೆ ನಾನೊಂದು ಸಾಫ್ಟ್ ಬ್ಲ್ಯಾಂಕೆಟನ್ನು ಈ ಬೆಡ್ ಮೇಲೆ ಹಾಕ್ಕೊಳ್ತೇನೆ. ಹಾಗೆ ಇಲ್ಲಿ ಕುಷನನ್ನು ಕೂಡ ನಾನು ಅರೇಂಜ್ ಮಾಡ್ಕೊಳ್ತೇನೆ. ಇನ್ನು ಬೆಡ್ಡಲ್ಲಿ ಕೂಡ ನೀವು ಎಕ್ಸ್ಟ್ರಾ ಕುಷನ್ಸ್ ಯೂಸ್ ಮಾಡೋದಿದ್ರೆ ಮಾತ್ರ ಎಕ್ಸ್ಟ್ರಾ ಕುಷನ್ಸನ್ನು ಆ್ಯಡ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಇದರ ಅಗತ್ಯ ಕೂಡ ಬೀಳೋದಿಲ್ಲ. ಬಟ್ ನಮಗೆ ಇದು ಯೂಸ್ ಆಗ್ತದೆ, ಹಾಗಾಗಿ ನಾನು ಇದನ್ನು ಬೆಡ್ಡಲ್ಲಿ ಯಾವತ್ತೂ ಯೂಸ್ ಮಾಡ್ತೇನೆ. ಕೇವಲ ಬೆಡ್ ಮಾತ್ರ ಅಲ್ಲ, ನಾನು ರೂಮ್ ಕೂಡ ಕ್ಲೀನ್ ಆಗಿದೆ. ಒಂದು ಸಲ ಕ್ಲೀನಿಂಗ್ ಆಯಿತು ಅಂತ ಹೇಳಿದರೆ ಮನಸ್ಸಿಗೆ ತುಂಬಾ ಖುಷಿ ಆಗ್ತದೆ. ನೆಕ್ಸ್ಟ್ ಒಂದು ನನಗೆ ಪೆಂಡಿಂಗ್ ಕೆಲಸ ಇವಾಗ ನೆನಪಿಗೆ ಬಂತು. ಇದೇನಂತ ಹೇಳಿದರೆ ಟಾಯ್ಲೆಟ್ ಸೀಟ್ನ ಸೈಡಲ್ಲಿರುವಂಥ ಈ ಪೈಪ್ ಇದೆಯಲ್ಲ, ಇದು ನೋಡಿ ತುಂಡಾಗಿಬಿಟ್ಟು ಲೀಕ್ ಆಗ್ತಾಯಿತ್ತು. ಈ ಒಂದು ಸಣ್ಣ ಪುಟ್ಟ ಕೆಲಸಕ್ಕೆ ನಾನು ಪ್ಲಂಬರನ್ನು ಕರೀತಾ ಇಲ್ಲ. ಇದು ಬದಲಾಯಿಸಲಿಕ್ಕೆ ತುಂಬಾ ಈಸಿ. ಈ ಪ್ಲಂಬಿಂಗ್ ಕೆಲಸ ಸ್ಟಾರ್ಟ್ ಮಾಡೋ ಮುಂಚೆ ನಾವಿಲ್ಲಿ ವಾಲ್ವನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಇನ್ನು ಇಲ್ಲೊಂದು ಥ್ರೆಡ್ ಇದೆ, ಇದರಿಂದ ಈ ಹ್ಯಾಂಡ್ ಪೈಪ್ ಏನಿದೆ ಇದನ್ನು ಡಿಟ್ಯಾಚ್ ಮಾಡ್ಕೊಳ್ಬೇಕು. ಇನ್ನು ಇಲ್ಲಿ ಮೇನ್ ಕನೆಕ್ಟರ್ ಇರ್ತದಲ್ಲ, ಅದರಲ್ಲಿರುವಂಥ ಈ ಒಂದು ಥ್ರೆಡ್ಡನ್ನು ನಾನು ಪ್ಲಯರಿಂದ ಲೂಸ್ ಮಾಡ್ತಾ ಇದ್ದೇನೆ. ಮನೆ ಅಂದಮೇಲೆ ಈ ಒಂದು ಪ್ಲಯರ್ ಹಾಗೂ ಹ್ಯಾಮರ್ ಮತ್ತು ಈ ಸ್ಕ್ರೂ ಡ್ರೈವರ್, ಇದು 3 ಅಗತ್ಯವಾದ ವಸ್ತುಗಳು. ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸಕ್ಕೆ ಇದು ಉಪಯೋಗಕ್ಕೆ ಬರ್ತದೆ. ಇದಕ್ಕೆ ಬೇಕಾದ ಅಟ್ಯಾಚ್ಮೆಂಟ್ ಪೈಪನ್ನು ನಾನು ಹಾರ್ಡ್ವೇರ್ ಶಾಪಿಂದ ಪರ್ಚೇಸ್ ಮಾಡಿದ್ದೆ. ಸೊ ಇದರ ಒಂದು ಥ್ರೆಡನ್ನು ಮೇಯ್ನ್ ಈ ಒಂದು ಕನೆಕ್ಟರಿಗೆ ಫಿಕ್ಸ್ ಮಾಡಬೇಕು. ನಂತರ ಈ ಹ್ಯಾಂಡ್ ಪಂಪ್ ಏನಿದೆ ಅದಕ್ಕೆ ಇದನ್ನು ಇಟ್ಟು ಫಿಕ್ಸ್ ಮಾಡಿದರೆ ಆಯಿತು. ಸೊ ಆರಾಮಾಗಿ ನೀವು ಈ ಒಂದು ಸಣ್ಣ ಕೆಲಸವನ್ನು ನೀವಾಗೆ ಮಾಡ್ಕೊಳ್ಬೋದು. ಇದರಿಂದ ಪ್ಲಂಬರನ್ನು ಕಾಯುವಂಥ ಒಂದು ಅವಶ್ಯಕತೆ ಕೂಡ ಇಲ್ಲ. ಅಲ್ಲದೆ ನೀವು ಸ್ವಲ್ಪ ಮನಿಯನ್ನು ಕೂಡ ಸೇವ್ ಮಾಡ್ಬೋದು. ಈ ಒಂದು ಕೆಲಸವನ್ನು ಮುಗಿಸ್ತಾ ನಾನು ವಾಶ್ರೂಮಿಂದ ಹೊರಗೆ ಬರ್ತಾ ನನ್ನ ಈ ಕ್ಯಾಬಿನೆಟ್ನ ಒಂದು ಪೆಂಡಿಂಗ್ ವರ್ಕನ್ನು ಇವತ್ತು ಮುಗಿಸಬೇಕು ಅಂತ ಅಂದ್ಕೊಂಡೆ. ಸಿಂಕ್ ಏರಿಯಾದ ಮೇಕ್ ಓವರ್ ಮಾಡ್ತಾ ಇದ್ದ ಟೈಮಲ್ಲಿ ನಾನು ಈ ಒಂದು ಕ್ಯಾಬಿನೆಟ್ಟಿಗೆ ವಾಲ್ಪೇಪರನ್ನು ಹಾಕಿದ್ದೆ. ಸೊ ಇವಾಗ ಆ ವಾಲ್ಪೇಪರ್ ಸ್ವಲ್ಪ ಕಿತ್ತು ಬರ್ತಾ ಇದೆ. ಹಾಗಾಗಿ ಇದಕ್ಕೊಂದು ಸಣ್ಣ ಮೇಕ್ ಓವರ್ ಕೊಡಬೇಕು ಅಂತ ಯೋಚನೆ ಮಾಡಿದೆ. ಮೊದಲಿಗೆ ನಾನು ಅಂಟಿಸಿದ್ದಂತಹ ಈ ವಾಲ್ಪೇಪರನ್ನು ರಿಮೂವ್ ಮಾಡ್ತಾ ಇದ್ದೇನೆ. ಸೊ ಒಂದೊಂದು ಕಡೆಯಲ್ಲಿ ಇದು ಗ್ಲೂವನ್ನು ಬಿಟ್ಕೊಟ್ಟು ಬರ್ತಾ ಇದೆ. ಬೇರೆ ಕಡೆ ಎಲ್ಲ ಸ್ಟಿಕ್ಕಿನೆಸ್ ತುಂಬಾ ಒಳ್ಳೆ ಇದೆ. ಆ್ಯಕ್ಚುಲಿ ಈ ವಾಲ್ಪೇಪರ್ ತುಂಬ ಒಳ್ಳೆ ಇತ್ತು. ನನಗೆ ತೆಗೆಯುವಾಗ ಸ್ವಲ್ಪ ಬೇಜಾರು ಕೂಡ ಆಯಿತು. ಬಟ್ ಇವಾಗ ಅದು ಕಿತ್ತು ಬರ್ತಾ ಇರುವ ಕಾರಣ ನನಗೆ ಉಪಾಯ ಇಲ್ಲ, ಇದನ್ನು ಇವಾಗ ಚೇಂಜ್ ಮಾಡಲೇಬೇಕು. ಹಾಗೆ ಮೊದಲಿಗೆ ಇದನ್ನು ನಾನು ಆರಾಮಾಗಿ ರಿಮೂವ್ ಮಾಡ್ತಾ ಇದ್ದೇನೆ. ನೋಡಿ, ಇದು ಕ್ಯಾಬಿನೆಟ್ಗೆ ಕೂಡ ಜಾಸ್ತಿ ಸ್ಟಿಕ್ಕಿನೆಸ್ ಏನೂ ಇಲ್ಲ. ಇನ್ನು ನನ್ನ ಹತ್ರ ಇದ್ದಂತಹ ಈ ಒಂದು ವಾಲ್ಪೇಪರನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಮೇಕೋವರ್ ಮಾಡುವ ಟೈಮಲ್ಲಿ ಟೈಲ್ಸಿಗೆ ನಾನು ಈ ವಾಲ್ಪೇಪರನ್ನು ಹಾಕಿದ್ದೆ. ಹಾಗಾಗಿ ಅದರ ಕೆಲವೊಂದು ಉಳಿದ ಪೀಸ್ ಏನಿತ್ತು ಅದನ್ನು ಹಾಗೆ ಇಟ್ಟಿದ್ದೆ. ಇದನ್ನು ಇವಾಗ ನಾನು ಯೂಸ್ ಮಾಡ್ತಾ ಇದ್ದೇನೆ. ಇನ್ನು ಇದೇ ವಾಲ್ಪೇಪರನ್ನು ಯೂಸ್ ಮಾಡಿ ನಾನು ನನ್ನ ಒಂದು ಕ್ಯಾಬಿನೆಟ್ಗೆ ಕೂಡ ಮೇಕ್ ಓವರ್ ಮಾಡಿದ್ದೆ. ಸೊ ಈ ಮೇಕ್ ಓವರ್ನ ವೀಡಿಯೋಗಳು ನಿಮಗೆ ಇಷ್ಟ ಇದ್ದಲ್ಲಿ ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೇನೆ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ಈ ಒಂದು ವಾಲ್ಪೇಪರನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಇದರ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ವಾಲ್ಪೇಪರ್ ತುಂಬ ಚೆನ್ನಾಗಿದೆ, ಹಾಗೆ ಸೆಲ್ಫ್ ಅಡೇಸಿವ್ ಆದ ಕಾರಣ ಆರಾಮಾಗಿ ಇದು ಸ್ಟಿಕ್ ಆಗ್ತದೆ.
ನಾನು ಹೆಚ್ಚಾಗಿ ಈ ವಾಲ್ಪೇಪರ್ಸನ್ನು ಯೂಸ್ ಮಾಡ್ತೇನೆ. ಆ್ಯಕ್ಚುಲಿ ಪೇಂಟಿಂಗಿಗಿಂತ ಇದು ತುಂಬ ಸುಲಭ ಉಪಾಯ ಅಂತ ನಂಗೆ ಅನಿಸ್ತದೆ. ಸೊ ಮನೆ ಯಾವುದೇ ಫರ್ನಿಚರ್ ಇರ್ಬೋದು ಅಥವಾ ಯಾವುದೇ ಕಾರ್ನರ್ ಇರ್ಬೋದು, ಎಲ್ಲಿಯಾದರೂ ಹಾಳಾಗ್ತಾ ಇದ್ದರೆ, ಗಲೀಜಾಗ್ತಾ ಇದ್ದರೆ ನೀವು ಈ ಥರ ವಾಲ್ಪೇಪರ್ಸನ್ನು ಯೂಸ್ ಮಾಡಿ ಆ ಒಂದು ಏರಿಯಾಕ್ಕಿರ್ಬೋದು, ಆ ಒಂದು ಫರ್ನಿಚರಿಗಿರ್ಬೋದು ಮೇಕ್ ಓವರನ್ನು ಕೊಡ್ಬೋದು. ಸೊ ಇದರಿಂದ ಆ ಏರಿಯಾವನ್ನು ಸುಂದರವಾಗಿ ಇಡ್ಬೋದು. ಹಾಗೆ ಏನೆಲ್ಲ ಮೆಸ್ ಏನಿತ್ತು ಅದೆಲ್ಲ ಹೈಡ್ ಕೂಡ ಆಗ್ತದೆ. ಇನ್ನು ವಾಲ್ಪೇಪರನ್ನು ಹಾಕುವಾಗ ಏರ್ ಬಬಲ್ಸ್ ಬರೋದಾಗೆ ಎಚ್ಚರ ವಹಿಸಿದರೆ ಸಾಕು. ಹಾಗೆ ಇದರ ಹ್ಯಾಂಡಲನ್ಸ್ ಕೂಡ ನಾನು ಇವಾಗ ಅಟ್ಯಾಚ್ ಮಾಡ್ತಾ ಇದ್ದೇನೆ. ಫೈನಲಿ ನನ್ನ ಕ್ಯಾಬಿನೆಟ್ನ ಲುಕ್ ಕೂಡ ನಾನು ಚೇಂಜ್ ಮಾಡಿದೆ. ಹೀಗೆ ನಾವು ಸ್ವಲ್ಪ ಸಮಯ ತಗೊಂಡು ನಮ್ಮ ಮನೆಯ ಕೆಲಸವನ್ನು ನಾವೇ ಮಾಡಿದರೆ ಮನೆಯನ್ನು ಅಂದವಾಗಿಯೂ ಇಡ್ಬೋದು. ನನಗಂತೂ ಈ ಥರ ಕೆಲಸಗಳು ಮನಸ್ಸಿಗೆ ತುಂಬಾ ಸಂತೋಷ ಕೊಡ್ತದೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿರುವಂಥ ವಿಷಯ ನಿಮಗೆ ಇಷ್ಟ ಆದಲ್ಲಿ ಖಂಡಿತವಾಗಿಯೂ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.